ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ನೋಡಿದ್ರೆ ಡಿಗ್ರಿ ಸ್ಟೂಡೆಂಟ್ ಡಿಗ್ರಿ ಎಕ್ಸಾಮ್ಗಳದಾವ. ಓಲ್ಡ್ ಕ್ವಶನ್ ಪೇಪರ್ ನೋಡ್ರಿ 2025 ಕ್ವಶನ್ ಪೇಪರ್ ಬಿ ಎ ಫಸ್ಟ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಮಾರ್ಚ್ 2025. ಸಬ್ಜೆಕ್ಟ್ ಯಾವ್ದಾರ ಎಜುಕೇಷನ್ ಪೇಪರ್ 1. ಅದೇ ರೀತಿ ಫಸ್ಟ್ ಅನ್ಕೊಂಡ ವಿಭಾಗ ಎ ಒಳಗೆ ನೋಡೋಣ. ಕೆಳಗಿನ ಯಾವುದಾದ್ರೂ 10 ಪ್ರಶ್ನೆಗಳನ್ನ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳ, ಒಂದು ಪ್ರಶ್ನೆಗೆ 2 ಅಂಕಗಳ ಬರ್ತಾವತ್ತೆ. 2 ಅಂಕಗಳ ಒಂದು ಪ್ರಶ್ನೆಗೆ. ಅದೇ ರೀತಿ ಫಸ್ಟ್ ಒನ್ ಶಿಕ್ಷಣ ಪಾರಿಭಾಷಿಕ ಅರ್ಥ, ಶಿಕ್ಷಣದ ತ್ರಿಮುಖ ಪ್ರಕ್ರಿಯೆ ಅರ್ಥ ಮತ್ತು ಥರ್ಡ್ ಒನ್ ಕುಟುಂಬ ಆ್ಯಂಡ್ ಮೀನಿಂಗ್ ಆಫ್ ಅ ಫ್ಯಾಮಿಲಿ, ಶಿಕ್ಷಣದ ಒಂದು ವ್ಯಾಖ್ಯೆಯನ್ನು ಬರೆಯಿರಿ. ಅದೇ ರೀತಿ ಫಿಫ್ತ್ ಒನ್ ಚಾರಿತ್ರ್ಯವೆಂದರೇನು, ಸಿಕ್ಸ್ತ್ ಒನ್ ರಾಷ್ಟ್ರೀಯ ಐಕ್ಯತೆ ಎಂದರೇನು, ಸೆವೆಂತ್ ಒನ್ ಶೈಕ್ಷಣಿಕ ತತ್ವಶಾಸ್ತ್ರದ ಅರ್ಥ. ಅದೇ ರೀತಿ 8 ಸಾಮಾಜಿಕ ಬದಲಾವಣೆ ಎಂದರೇನು, ಸಾಮಾಜಿಕ ಬದಲಾವಣೆ. 9 ಪೌರತ್ವ ಎಂದರೇನು. 10ನೇ ಪ್ರಶ್ನೆ ಯಾವುದಂದ್ರ ತತ್ವಶಾಸ್ತ್ರದ ಅರ್ಥ. 11ನೇದು ಅವಿದ್ಯುತ್ಕ ಶಿಕ್ಷಣವೆಂದರೇನು, ವಾಟ್ ಈಸ್ ನಾನ್ ಪ್ರಾಬ್ಲಮ್ ಆ್ಯಂಡ್ ಎಜುಕೇಶನ್. ಅದೇ ರೀತಿ 12ನೇ ಪ್ರಶ್ನೆ ಪ್ರಜಾಪ್ರಭುತ್ವ ಅರ್ಥ, ಆ ಮೀನಿಂಗ್ ಆಫ್ ದ ಡೆಮೋಕ್ರಸಿ. 10 ಬರೀಬೇಕಾದ್ರೊಳಗ 12 ಅಂತ. ಸೆಕ್ಷನ್ ನಂಬರ್ ಬಿ ಒಳಗ ಎಷ್ಟು ಬರೀಬೇಕಂದ್ರ ಅದೇ ರೀತಿ 6th ಬರೀಬೇಕ್ರಿ. ಇದ್ರೊಳಗ 5 ಮಾರ್ಕ್ಸ್ 6 ಬರೀಬೇಕು. ಫಸ್ಟ್ ಒನ್ ಶಿಕ್ಷಣದ ಮಹತ್ವ, ಇಂಪಾರ್ಟೆನ್ಸ್ ಯಾವುದಂದ್ರ ಎಜುಕೇಶನ್. ಸೆಕೆಂಡ್ ಒನ್ ಶಿಕ್ಷಣದ ನಿಯೋಗಗಳ ಪ್ರಕಾರ, ಟೈಪ್ಸ್ ಆಫ್ ದ ಅಗ್ನೆಸ್ಟ್ ಆಫ್ ದ ಎಜುಕೇಶನ್. ಅದೇ ರೀತಿ ಥರ್ಡ್ ಒನ್ ಶಿಕ್ಷಣದ ಸ್ವರೂಪ. ಫೋರ್ತ್ ಒನ್ ಶಿಕ್ಷಣದ ಜ್ಞಾನಾರ್ಜನೆಯ ಗುರಿ. ಫಿಫ್ತ್ ಒನ್ ತತ್ವಶಾಸ್ತ್ರದ ಅರ್ಥ ಮತ್ತು ಸ್ವರೂಪ, ನೇಚರ್ಸ್ ಅಂಡ್ ಮೀನಿಂಗ್ ಫಿಲಾಸಫಿ. ಅದೇ ರೀತಿ ಸಿಕ್ಸ್ತ್ ಒನ್ ಶಿಕ್ಷಣದ ದ್ವಿಮುಖ ಪ್ರಕ್ರಿಯೆ. ಅದೇ ರೀತಿ ಸೆವೆಂತ್ ಒನ್ ಸಾಮಾಜಿಕ ಬದಲಾವಣೆಯ ಸ್ವರೂಪ. ಏಳ್ತ್ ಒನ್ ಶಿಕ್ಷಣದ ವಿರಾಮ ವೇಳೆಯ ಸದುಪಯೋಗದ ಗುರಿ. 9ನೇದರ ಭಾಗ ಸಿ ಒಳಗೆ ನೋಡ್ರಿ. ಇಲ್ಲಿ ಇಂಪಾರ್ಟೆಂಟ್ 3 ಕ್ವಶನ್ ಬರೀಬೇಕು. 10 ಮಾರ್ಕ್ಸ್ 3 ಬರೀಬೇಕ್ರಿ. ಅಂದ್ರೆ 10 ಮಾರ್ಕ್ಸ್ 1 ಅಂದ್ರೆ 30 ಮಾರ್ಕ್ಸ್ ರೀ. ಫಸ್ಟ್ ಒನ್ ಯಾವ್ದಂದ್ರ ಶಿಕ್ಷಣದ ಸಂಕುಚಾರ್ಥ ಮತ್ತು ವಿಶಾಲಾರ್ಥವನ್ನು ವಿವರಿಸಿ ಅಂತ ಹೇಳಿದ್ರೆ ಫಸ್ಟ್ ಒನ್. ಅದೇ ರೀತಿ ಸೆಕೆಂಡ್ ಒನ್ ಶಿಕ್ಷಣ ವೃತ್ತಿಯನ್ನು ಗುರಿಗಳನ್ನು ಬರೀರಿ ಅಂತ ಹೇಳಿದ್ರೆ ಔಪಚಾರಿಕ ಶಿಕ್ಷಣ ನಿಯೋಗವಾಗಿ ಶಾಲೆ ಅಂತ ಹೇಳಿದ್ರೆ. ಅದೇ ರೀತಿ ಫೋರ್ತ್ ಒನ್ ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಸಂಬಂಧಗಳನ್ನು ತಿಳಿಸ್ರಿ ಅಂತ ಹೇಳ್ತಾರೆ. ಫಿಫ್ತ್ ಒನ್ ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವ ಬೀರೋ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು. ಅದೇ ರೀತಿ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಈ ನೋಟ್ಸನ್ನು ನೀಡಿರ್ತೀವಿ. ನೀವೇನು ಮಾಡ್ಬೇಕಂದ್ರೆ ಅದನ್ನು ಓದಬೇಕು. ಅದರಿಂದ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ತದೆ. ನಂತರ ನೀವು ನೋಡ್ಕೋಬೇಕು, ಸರಿಯಾಗಿ ನೋಡ್ಕೊಂಡು ಪಾಸ್ ಆಗ್ರಿ. ಅದೇ ರೀತಿ 3 ವರ್ಷ ಬ್ಯಾಕ್ ಟು ಬ್ಯಾಕ್ 3 ವರ್ಷ ಇದ್ದಿದ್ದು ಕ್ವಶನ್ ಪೇಪರ್ ರೆಫರ್ ಮಾಡ್ರೆ 60 70 ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತದೆ. ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿರಿ. ಥ್ಯಾಂಕ್ ಯು.